ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನಾನು ಮತ್ತೆ ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸು ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, 3 ಇಂಪಾರ್ಟೆಂಟ್ ವಿಷಯನ ಹೇಳ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಇದನ್ನು ಮುಂಚೆನೂ ವೀಡಿಯೋಸಲ್ಲಿ ಹೇಳಿದ್ದೀನಿ, ಬಟ್ ಐ ಥಿಂಕ್ 4-5 ಪಾಯಿಂಟ್ಸ್ ಹೇಳಿದ್ದೆ ಅನಿಸುತ್ತೆ. ಬಟ್ ಇವತ್ತು 3 ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತಿದ್ದೀನಿ. ಇದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಈ 3 ನೀವು ಫಾಲೋ ಮಾಡಿದ್ರೆ ಪಕ್ಕ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ, ಅಥವಾ ಯಾಕೆ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ, ಯಾಕೆ ನಾನು ಅಫರ್ಮ್ ಮಾಡ್ತಿದ್ದೀನಿ ಏನೂ ಆಗ್ತಿಲ್ಲ, ಯಾಕೆ ನಾನು ವಿಜುವಲೈಸ್ ಮಾಡ್ತಿದ್ದೀನಿ ಏನೂ ಚೇಂಜಸ್ ಆಗ್ತಿಲ್ಲ, ಈ ಥರ ಏನಾದರೂ ಡೌಟ್ಸ್ ಇದ್ದರೆ ಇದಕ್ಕೆ ಆನ್ಸರ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಕೊನೆ ತನಕನೂ ಈ ವಿಡಿಯೋನ ನೋಡಿ. ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಆ ಒಂದು ಡಿಸಿಪ್ಲಿನ್. ಇದೆರಡರಿಂದಾನೇ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ. ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟು ಬೇಕಿದ್ರೂ ನಾಲೆಡ್ಜ್ ಇರ್ಬೋದು, ಬಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಕನ್ಸಿಸ್ಟೆನ್ಸಿ ಹಾಗೆ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮ್ಯಾನಿಫೆಸ್ಟೇಷನ್ ಡಿಫಿಕಲ್ಟ್ ಅನಿಸುತ್ತೆ. ಮತ್ತು ಏನಂತ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗೋದು ಮತ್ತೆ ಪುನಃ ನಾವು ಒಂದು ವಿಷಯನ ಮತ್ತೆ ಹೇಳ್ತಿದ್ದಾಗ ಅದು ನಮ್ಮ ಅಜಾಗೃತ ಮನಸ್ಸಿಗೆ ಇಂಪ್ರೆಸ್ ಆಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ದಿನನಿತ್ಯ ಪ್ರತಿದಿನ ಆದರೂ ನಮ್ಮ ಮನಸ್ಸಿಗೆ ಪ್ರತಿ ಸತಿ ರಿಮೈಂಡ್ ಮಾಡ್ತಿರ್ಬೇಕು. ಯಾಕೆ ರಿಮೈಂಡ್ ಮಾಡಬೇಕು ಅಂತ ಅಂದರೆ, ನಮ್ಮ ಮೈಂಡನ್ನ ನಾವು ರೀಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಯಾಕೆ ರಿಮೈಂಡ್ ಮಾಡಬೇಕಂತ ಅಂದರೆ, ಈಗ ನೀವು ಯಾವುದೋ ಒಂದು ಏನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಹೊಸ ಟಾಪಿಕ್, ಆ್ಯಂಡ್ ಅದ್ರ ಬಗ್ಗೆ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅರ್ಥ ಅದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಅರ್ಥ ಅದ್ರ ಬಗ್ಗೆ ನಿಮಗೆ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಮತ್ತು ನೆಗೆಟಿವ್ ಥಾಟ್ಸ್ ಇದೆ ಅಂತ ಅರ್ಥ. ಆ ನೆಗೆಟಿವ್ ಥಾಟ್ಸ್ ಹೋಗಬೇಕು, ಆ ಲಿಮಿಟಿಂಗ್ ಬಿಲೀಫ್ಸ್ ಹೋಗಬೇಕಂತ ಅಂದರೆ ನೀವು ಮಾಡಬೇಕಾಗಿರೋದು ರಿಪಿಟೇಷನ್ಸಿಂದ ನಿಮ್ಮ ಮೈಂಡು ರೀಪ್ರೋಗ್ರಾಮ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ ರಿಪಿಟೇಷನ್. ಆ ರಿಪಿಟೇಷನಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಡಿಸಿಪ್ಲಿನ್. ಯಾಕೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಮತ್ತು ಯಾಕೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅಂತ ಅಂದರೆ, ಮೊದಲನೇದಾಗಿ ಕನ್ಸಿಸ್ಟೆನ್ಸಿ. ಈಗ ಏನೋ ಒಂದು ಹೊಸ ಥಿಂಗ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನೀವು ಅಫರ್ಮೇಷನ್ಸ್ ಹೇಳ್ತಿರೋ, ವಿಜುವಲೈಸ್ ಮಾಡ್ತಿರೋ, ಅಥವಾ ಇನ್ನೇನೋ ಮಾಡ್ತಿರೋ, ಅದನ್ನು ನೀವು ಮಾಡೋದು ಲೈಕ್ ಒಂದೇ ದಿನ ಅಲ್ಲ. ಇವತ್ತು ನಾನು ಏನೋ ಮ್ಯಾನಿಫೆಸ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ, ಇವತ್ತು ಅಫರ್ಮ್ ಮಾಡ್ತೀನಿ, ನೆಕ್ಸ್ಟ್ ಡೇ ಸೈಲೆಂಟ್ ಆಗ್ತೀನಿ ಅಂತ ಅಲ್ಲ. ಪ್ರತಿದಿನವೂ ಆ ಅಫರ್ಮೇಷನ್ಸ್ ಕಂಟಿನ್ಯೂ ಆಗ್ತಾ ಹೋಗಬೇಕು. ಅದನ್ನು ಕನ್ಸಿಸ್ಟೆನ್ಸಿ ಅನ್ನೋದು. ನೀವು ಆ ವಿಶ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ, ಅಂದರೆ ನಿಮ್ಮ ಆಸೆನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನೀವು ವಿಜುವಲೈಸ್ ಮಾಡ್ಕೊತಿರೋ, ಸ್ಕ್ರಿಪ್ಟ್ ಮಾಡ್ತಿರೋ, ಅಫರ್ಮೇಷನ್ ಮಾಡ್ತಿರೋ, ಬೇರೆ ಯಾವುದೋ ಒಂದು ಟೆಕ್ನಿಕ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಅಥವಾ ಜಸ್ಟ್ ಯೋಚನೆ ಮಾಡ್ತಿರೋ, ನಿಮ್ಮ ಪರವಾಗಿ ಯೋಚನೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಅದನ್ನು ಪ್ರತಿದಿನ ಮಾಡಬೇಕು. ಯಾಕೆ ಅಂತಂದರೆ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಆಗಬೇಕು. ಅಟ್ಲೀಸ್ಟ್ ನಿಮ್ಮ ಮೈಂಡಿಗೆ ನೀವು ಅದನ್ನು ನ್ಯಾಚುರಲ್ ಅಂತ ಫೀಲ್ ಮಾಡಿಸ್ಬೇಕು. ಈಗ ಯಾವುದೋ ಒಂದು ಹೊಸ ವಿಷಯನ ನೀವು ನಿಮ್ಮ ಮನಸ್ಸಿಗೆ ಹೇಳ್ತಾ ಇದ್ದರೆ ಅದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಓಕೆ, ಅದು ರಿಜೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಅದಕ್ಕೆ ಹೇಳಬೇಕು, ಇಲ್ಲ ಇದು ನಿಜ ಅಂತ. ಈಗ ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದೋ ಒಂದು ಹೊಸ ಆ್ಯಕ್ಟಿವಿಟಿನ ಕಲಿತಿರ್ತೀರ ಅಂತ ಅಂದರೆ ನಿಮಗೆ ಒಂದೇ ದಿನ ಆ್ಯಕ್ಟಿವಿಟಿ ಬಂದುಬಿಡಲ್ಲ, ರೈಟ್? ಸೊ ಅದನ್ನು ನೀವು ದಿನ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಆ್ಯಕ್ಟಿವಿಟಿ ನಿಮಗೆ ಹ್ಯಾಬಿಟ್ ಆಗಲಿ ಅಂತ ಲೈಕ್ ಇಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ, ನೀವು ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡಿಸ್ತಿದ್ದೀರಾ ನಿಮ್ಮ ಮೈಂಡಿಗೆ. ಈಗ ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗಿದೆ. ಸೊ ನೀವು ಪ್ರತಿದಿನ ಅದನ್ನು ರಿಪೀಟ್ ಮಾಡಿ ಇನ್ನೊಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ಅಂದರೆ
ಈ ಹಳೆ ಹ್ಯಾಬಿಟ್ ಏನು ನಿಮಗೆ ಕ್ರಿಯೇಟ್ ಆಗಿತ್ತಲ್ಲ ಅದು ಕಂಪ್ಲೀಟಾಗಿ ಹೋಗಿ ಒಂದು ಹೊಸ ಹ್ಯಾಬಿಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಅಲ್ಲಿ ರಿಪಿಟೇಷನ್ಸ್ ಮಾಡಬೇಕು. ಏನು ಹ್ಯಾಬಿಟ್ ಅಂದರೆ, ಈಗ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಒಂದು ಹ್ಯಾಬಿಟ್, ಓಕೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕೂಡ ಒಂದು ಹ್ಯಾಬಿಟ್. ನಿಮ್ಮ ವಿಷಯದ ಬಗ್ಗೆ ಅಪೋಸಿಟ್ ಆಗಿ ಥಿಂಕ್ ಮಾಡೋದು ಕೂಡ ಒಂದು ಹ್ಯಾಬಿಟ್. ಆ್ಯಂಡ್ ಅದನ್ನು ನಿಮ್ಮ ಪರವಾಗಿ ಅಂದರೆ ನಿಮ್ಮ ಫೇವರಲ್ಲಿ ಯೋಚನೆ ಮಾಡೋದು ಕೂಡ ಒಂದು ಹ್ಯಾಬಿಟ್. ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇದುವರೆಗೂ ನಿಮಗೆ ಲೈಕ್ ನಿಮ್ಮ ಮನಸ್ಸಿಗೆ ಅಭ್ಯಾಸ ಬಿದ್ದೋಗ್ಬಿಟ್ಟಿದೆ. ಯಾವ ಥರ ಅಭ್ಯಾಸ ಅಂತ ಅಂದರೆ, ದುಡ್ಡಿನ ಬಗ್ಗೆ ತುಂಬ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ಅಭ್ಯಾಸ ಬಿದ್ದೋಗ್ಬಿಟ್ಟಿದೆ. ದುಡ್ಡು ನನ್ನ ಹತ್ರ ಇರಲ್ಲ, ಲೈಕ್ ದುಡ್ಡಿಗೆ ನಾನು ಕಷ್ಟಪಡಬೇಕು, ದುಡ್ಡು ಅಷ್ಟು ಈಸಿಯಾಗಿ ಸಿಗಲ್ಲ, ನಾನೇನೋ ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸೊ ಈ ಥರ ಒಂದಿಷ್ಟು ಯೋಚನೆಗಳು ನಮಗೆ ಆಲ್ರೆಡಿ ದುಡ್ಡಿನ ಬಗ್ಗೆ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಆ ಒಂದು ಹ್ಯಾಬಿಟ್, ಆ ಒಂದು ಅಭ್ಯಾಸ, ದುಡ್ಡಿನ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಅಭ್ಯಾಸ ನಿಮಗೆ ಕ್ರಿಯೇಟ್ ಆಗಿರುತ್ತೆ. ಅದು ಹೋಗಬೇಕು. ಅದು ಹೋಗಬೇಕಂದ್ರೆ ನೀವೇನು ಮಾಡಬೇಕು, ಪ್ರತಿ ಸತಿನೂ ರಿಪೀಟ್ ಮಾಡಬೇಕು. ಐ ಮೀನ್ ಯಾವ ಥರ ರಿಪೀಟ್ ಮಾಡಬೇಕಂತ ಅಂದರೆ, ನಿಮ್ಮ ಪರವಾಗಿ, ನಿಮ್ಮ ವಿರುದ್ಧವಾಗಿ ಅಲ್ಲ. ಈಗ ದುಡ್ಡು ಬೇಕಂತ ಅಂದರೆ ದುಡ್ಡಿನ ಬಗ್ಗೆ ನೀವು ಯಾವ ಥರ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಂತ ಅಂದರೆ, ದುಡ್ಡು ನನ್ನ ಹತ್ರ ಇದೆ, ದುಡ್ಡಿಗೆ ನಾನಂದರೆ ಇಷ್ಟ, ಸೊ ದುಡ್ಡಿಗೂ ನನಗೂ ಯಾವುದೇ ರೀತಿ ಕಷ್ಟ ಆಗಲ್ಲ, ನಾನು ತುಂಬ ಈಸಿಯಾಗಿ ದುಡ್ಡು ನನಗೆ ಸಿಗುತ್ತೆ. ಸೊ ಈ ಥರ ನೀವು ಪ್ರತಿದಿನವೂ ರಿಪೀಟ್ ಮಾಡ್ತಾ ಹೋಗಬೇಕು. ಆಗ ಏನಾಗುತ್ತೆ, ನಿಮ್ಮ ಹಳೆ ಹ್ಯಾಬಿಟ್ ಏನಿತ್ತಲ್ಲ, ಲೈಕ್ ದುಡ್ಡು ನನ್ನ ಹತ್ರ ಇರಲ್ಲ ಅಥವಾ ದುಡ್ಡು ನನಗೆ ಇರಲ್ಲ, ಆ ಥರ ಏನು ಥಾಟ್ಸ್ ಇರುತ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಆ್ಯಂಡ್ ನೀವು ಪ್ರತಿ ಸತಿನೂ ಅದನ್ನು ಹೇಳೋದ್ರಿಂದ ಅಲ್ಲಿ ಒಂದು ಹೊಸ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ. ಯಾವ ಥರ ಹೊಸ ಹ್ಯಾಬಿಟ್ ಅಂದರೆ, ಪ್ರತಿ ಸತಿನೂ ನೀವು ದುಡ್ಡಿನ ಬಗ್ಗೆ ನೆನಪಾದಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ. ಅದು ಕಡಿಮೆ ಆಗಿ ನೀವು ದುಡ್ಡಿನ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಏನು ಬೇಕಾಗಿರೋದು, ಪಾಸಿಟಿವಿಟಿ ಬೇಕಾಗಿರೋದು. ಸೊ ನೀವು ಪ್ರತಿ ಸತಿನೂ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಏನಾಗುತ್ತೆ, ನೀವು ಏನು ಯೋಚನೆ ಮಾಡ್ತೀರಾ ಅದು ನಿಜ ಆಗಬೇಕು. ಸೊ ಇಷ್ಟು ದಿನ ನೀವು ಯೋಚನೆ ಮಾಡ್ತಾ ಇದ್ರಿ ದುಡ್ಡು ನನ್ನ ಹತ್ರ ಇರಲ್ಲ ಅಂತ, ಬಟ್ ಇನ್ನು ಮುಂದೆ ನೀವೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ದುಡ್ಡು ನನ್ನ ಹತ್ರ ಇದೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಗ ದುಡ್ಡು ನಿಮ್ಮ ಲೈಫಿಗೆ ಅಟ್ರಾಕ್ಟ್ ಆಗುತ್ತೆ, ಓಕೆನಾ. ಸೊ ಇದು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಅಂತ ಅಂದರೆ ಹೇಗೆ ಅಂತ ಅಂದರೆ, ಈಗ ಎಷ್ಟೊಂದು ಸತಿ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕಾದ್ರೆ ನೆಗೆಟಿವ್ ಫೀಲ್ ಆಗುತ್ತೆ. ಅಂದರೆ ಅಫರ್ಮೇಷನ್ಸ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ನಿಮ್ಮ ಎದುರುಗಡೆ ಸಿಚುವೇಶನ್ಸ್ ನೆಗೆಟಿವ್ ಆಗುತ್ತೆ, ಅಥವಾ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಅಥವಾ ಡೌಟ್ಸ್ ಬರುತ್ತೆ, ಕ್ವಶನ್ಸ್ ಬರುತ್ತೆ, ಅಥವಾ ನಿಮ್ಮ 3Dಯಲ್ಲಿ ನೀವು ಏನು ಅಫರ್ಮ್ ಮಾಡ್ತಿರ್ತೀರಲ್ಲ ಅದಕ್ಕೆ ಅಪೋಸಿಟಾಗಿ ಇನ್ನೂ ಏನೋ ಒಂದು ಆಗ್ತಾ ಇರುತ್ತೆ, ಅಥವಾ ಏನೂ ಆಗ್ತಾನೇ ಇರಲ್ಲ. ನೀವು ಅಫರ್ಮ್ ಮಾಡ್ತಾ ಇರ್ತೀರ, ಬಟ್ ಏನೂ ಮೂಮೆಂಟ್ಸ್ನ ಕೂಡ ನೀವು ನೋಡ್ತಾ ಇರಲ್ಲ. ಓಕೆ, ನಾನಿಲ್ಲಿ ದುಡ್ಡಿಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದನ್ನು ನೀವು ನಿಮ್ಮ ಲೈಫಲ್ಲಿ ಎಲ್ಲ ಏರಿಯಾಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅಥವಾ ದುಡ್ಡಾಗಿರ್ಬೋದು, ಅಥವಾ ಎಜುಕೇಷನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಏರಿಯಾಸ್ ಆಫ್ ನಿಮ್ಮ ಲೈಫ್ ಆಗಿರಲಿ, ಜಾಬ್ ಆಗಿರ್ಬೋದು, ಅದೆಲ್ಲ ಅದಕ್ಕೂ ಅಪ್ಲೈ ಮಾಡ್ಕೊಳ್ಳಿ, ಓಕೆ. ಸೊ ಈಗ ಅಫರ್ಮೇಷನ್ಸ್ ಹೇಳ್ತಾ ಇರ್ತೀರ, ಕನ್ಸಿಸ್ಟೆನ್ಸಿ ಏನೋ ಇದೆ, ಬಟ್ ಮಧ್ಯದಲ್ಲಿ ಏನೋ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಸೊ ಗಿವ್ ಅಪ್ ಆನ್ ಮಾಡೋದು, ನನ್ನ ಕೈಯೆಲ್ಲ ಆಗಲ್ಲ, ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡಲ್ಲ. ಸೊ ಈ ಥರ ಅಂದ್ಕೊಂಡು ನೀವು ನಿಮ್ಮಷ್ಟಕ್ಕೆ ಅದನ್ನು ಗಿವ್ ಅಪ್ ಆನ್ ಮಾಡೋದು, ಓಕೆ. ಅದು ಬೇಡ, ಓಕೆ. ನಿಮ್ಗೆ ಅನಿಸ್ಬೋದು, ಓಕೆ ನನಗೆ ನೆಗೆಟಿವ್ ಫೀಲ್ ಆಗ್ತಿದೆ, ಸೊ ಇದು ಖಂಡಿತ ಆಗಲ್ಲ, ಈ ಥರ ಎಲ್ಲ ಥಾಟ್ ಬರ್ಬೋದು. ಬಟ್ ನಿಮ್ಮ ಕೆಲಸ ಏನಾಗಿರ್ಬೇಕಂತ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಗಿವ್ ಅಪ್ ಆನ್ ಮಾಡಬಾರ್ದು. ಇವನ್ ದೋ ನೀವು ಅಫರ್ಮೇಷನ್ಸ್ ಹೇಳ್ತಿದ್ದೀರಾ, ನನ್ನ ಹತ್ರ ದುಡ್ಡಿದೆ, ದುಡ್ಡು ಈಸಿಯಾಗಿ ಬರುತ್ತೆ, ದುಡ್ಡು ನನಗೆ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ, ಬಟ್ ನಿಮ್ಮ 3D ರಿಯಾಲಿಟಿಲಿ ನೀವು ಏನನ್ನೂ ನೋಡ್ತಿಲ್ಲ, ಲೈಕ್ ಏನೂ ಚೇಂಜೇ ಆಗ್ತಿಲ್ಲ, ಜಸ್ಟ್ ದುಡ್ಡು ಬರ್ತಿಲ್ಲ, ಏನೂ ಬರ್ತಿಲ್ಲ. ದುಡ್ಡು ಸಿಗೋಕ್ಕೆ ಯಾವ ಥರ ವೇಸ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಜಸ್ಟ್ ಆ ಏನು ಥಾಟ್ನ ಇರುತ್ತಲ್ಲ ಅದನ್ನು ನೀವು ಪರ್ಸಿಸ್ ಮಾಡ್ಕೊಂಡು ಹೋಗಬೇಕು, ಗಿವ್ ಅಪ್ ಆನ್ ಮಾಡೋದಲ್ಲ. ಆ್ಯಂಡ್ ನೆಗೆಟಿವ್ ಆಗಿ ಫೀಲ್ ಆಯಿತು, ನೆಗೆಟಿವ್ ಆಗಿ ಥಾಟ್ ಬಂತಂದರೂ ಕೂಡ ನೀವು ಅಫರ್ ಮಾಡ್ಕೊಂಡು ಹೋಗೋದು, ನನ್ನ ಹತ್ರ ದುಡ್ಡಿದೆ, ನನಗೆ ಲೈಕ್ ನನ್ನ ಹತ್ರ ದುಡ್ಡಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ದುಡ್ಡಿನ ಬಗ್ಗೆ ನಿಮ್ಮ ಪರವಾಗಿ ಯೋಚನೆ ಮಾಡೋದು, ಅದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗೋದು, ಗಿವ್ ಅಪ್ ಆನ್ ಮಾಡೋದಲ್ಲ, ಓಕೆ. ಆ್ಯಂಡ್ ನೆಕ್ಸ್ಟ್ ಏನಂತ ಅಂದರೆ, ಈಗ ಅಪೋಸಿಟ್ ಆಗ್ತಾ ಇರುತ್ತೆ, ದುಡ್ಡಿಂದು ನಿಮಗೆ ದುಡ್ಡು ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ, ಬಟ್ ಏನೋ ನಿಮ್ಮ 3D ರಿಯಾಲಿಟಿಲಿ ದುಡ್ಡು ಲಾಸ್ ಆಗುವಂಥದ್ದು, ಅಥವಾ ತುಂಬ ದುಡ್ಡಿಂದ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲೂ ಕೂಡ ನೀವು ಗಿವ್ ಅಪ್ ಆನ್ ಆಗಬಾರ್ದು, ನೀವು ಕಂಟಿನ್ಯೂ ಮಾಡಬೇಕು. ಏನನ್ನ ಕಂಟಿನ್ಯೂ ಮಾಡಬೇಕಂದ್ರೆ, ಏನು ಅಫರ್ ಮಾಡ್ಕೊಂಡು ಬಂದಿದ್ರಲ್ಲ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು ಡಿಸಿಪ್ಲಿನಿಂದ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಡಿಸಿಪ್ಲಿನ್ ಅಂತ ಅಂದರೆ ಈಗ ಯಾವುದೋ ಒಂದು ವಿಷಯಕ್ಕೆ ನಾನು ಮಾಡಬೇಕಂತ ನೀವು ಸ್ಟಿಕ್ ಆನ್ ಆಗಿದ್ದೀರಾ ಅಂದರೆ ಅದನ್ನು ಮಾಡೋದು
ಡಿಸಿಪ್ಲಿನ್. ಓಕೆ, ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ, ಅದು ಡಿಸಿಪ್ಲಿನ್. ಕನ್ಸಿಸ್ಟೆನ್ಸಿ ಅಂದರೆ ಅದನ್ನು ದಿನ ಮಾಡ್ತಾ ಹೋಗೋದು. ಅಟ್ಲೀಸ್ಟ್ ಸ್ವಲ್ಪ ಮಾಡ್ತಿರೋ ಜಾಸ್ತಿ ಮಾಡ್ತಿರೋ, ಲೈಕ್ ನೋಡಿ, ದಿನ ಎಷ್ಟು ಮಾಡ್ತಿರೋ ಅಷ್ಟೇ ಮಾಡಬೇಕಂತೀರ. ಈಗ ಫಸ್ಟ್ ಡೇ ಬಂದುಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಅಫರ್ಮೇಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಡೇ ಕೂಡ ಲೈಕ್ 3 ಹೊತ್ತು ಅಫರ್ಮೇಷನ್ಸ್ ಮಾಡ್ತೀರಾ ಅಂದ್ಕೊಳ್ಳಿ. ಥರ್ಡ್ ಡೇ ಬಂದುಬಿಟ್ಟು ಓವರ್ ಆಲ್ ಲೈಕ್ 24/7 ಲೈಕ್ ಥರ್ಡ್ ಡೇ ಪೂರ್ತಿ ಅಫರ್ಮೇಷನ್ಸ್ ಹೇಳ್ತೀರಾ ಅಂತ ಅಂದ್ಕೊಳ್ಳಿ. ಫೋರ್ತ್ ಡೇ ದಿನ ಪೂರ್ತಿ ಅಂದ್ಕೊಳ್ಳಿ. ಬಟ್ ಫಿಫ್ತ್ ಡೇ ಯಾವುದೋ ಒಂದು ರೀಸನಿಗೆ ಲೈಕ್ ಪೂರ್ತಿ ಹೇಳೋಕ್ಕಾಗಲ್ಲ, 3 ಟೈಮ್ಸ್ ಹೇಳೋಕ್ಕಾಗಲ್ಲ, ಒನ್ ಟೈಮ್ ಹೇಳ್ಬೋದು ಅಥವಾ 2 ಟೈಮ್ ಹೇಳ್ಬೋದು. ಇಟ್ಸ್ ಓಕೆ. ಒಂದು ಸತಿ ಹೇಳಿದ್ರು, ಲೈಕ್ ಇಡೀ ದಿನಕ್ಕೆ ಒಂದು ಸತಿ ನೀವು ಅಫರ್ಮೇಷನ್ಸ್ ಹೇಳಿದ್ರು ಓಕೆನಾ. ಆ ಒಂದು ಕನ್ಸಿಸ್ಟೆನ್ಸಿ. ಓಕೆ, ಮತ್ತು ಬಿಟ್ಬಿಡೋದಲ್ಲ, ಲೈಕ್ ಇವತ್ತು ಆಗೋದೇ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಥಿಂಕ್ ಮಾಡಿದೆ. ನೋಡಿ, ಅಟ್ಲೀಸ್ಟ್ ನೀವು ಅಫರ್ಮ್ ಮಾಡಲಿಲ್ಲ ಅಂತಂದ್ರು. ಅಫರ್ಮ್ ಅಂತಂದ್ರೆ ಏನು? ಯಾವುದೋ ಒಂದನ್ನ ಸ್ಟ್ರಿಕ್ಟಾಗಿ ಎಸ್ ಇದಾಗುತ್ತೆ ಅಂತ ಹೇಳೋದು, ಅಥವಾ ಅದ್ರ ಬಗ್ಗೆ ಲೈಕ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಓಕೆ, ದಿಸ್ ಇಸ್ ಅಫರ್ಮೇಷನ್ಸ್. ಓಕೆ, ಪಾಸಿಟಿವ್ ನೆಗೆಟಿವ್ ಅಫರ್ಮೇಷನ್ಸ್ ಅಂದರೆ ನೀವು ಯಾವುದೋ ಒಂದನ್ನ ಲೈಕ್ ಸ್ಟೇಟ್ ಮಾಡ್ತೀರಾ, ಟ್ರೂ ಅಂತ ಹೇಳ್ತೀರಾ ಅಂದರೆ ಅದು ಅಫರ್ಮೇಷನ್ಸ್. ಓಕೆ, ಒಂದು ನಿಜ ಅಂತ ಏನೋ ಹೇಳ್ತಿದ್ದೀರಾ, ಅದು ನೀವು ನೆಗೆಟಿವ್ ಆಗಾದರೂ ಹೇಳಿ, ಪಾಸಿಟಿವ್ ಆಗಾದರೂ ಹೇಳಿ, ಯಾವುದನ್ನೋ ಒಂದು ನೀವು ಎಸ್ ಅಂತ ನಿಜ ಅಂತ ಹೇಳ್ತಿದ್ದೀರಾ, ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದೀರಾ, ಅದು ಕೂಡ ಅಫರ್ಮೇಷನ್ಸ್. ಆ್ಯಂಡ್ ಏನೋ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಅಂತಂದರೆ ಅದು ಕೂಡ ಅಫರ್ಮೇಷನ್ಸ್. ಸೊ ಇಲ್ಲಿ ಅಫರ್ಮ್ ಮಾಡಿ ಅಂತ ಅಂದರೆ ಇವಾಗ 3 ಹೊತ್ತು ಅಫರ್ಮ್ ಮಾಡಿರ್ತೀರಾ, ಫಸ್ಟ್ ಡೇ, ಸೆಕೆಂಡ್ ಡೇ ಓವರ್ ಆಲ್ ಅಫರ್ಮ್ ಮಾಡಿರ್ತೀರಾ. ಥರ್ಡ್ ಡೇ ಬಂದುಬಿಟ್ಟು ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ, ಒಂದು ಟೈಮ್ ಬೆಳಿಗ್ಗೆನಾದರೂ ಮಧ್ಯಾಹ್ನನಾದರೂ ಅಥವಾ ರಾತ್ರಿನೇನಾದರೂ ಅಫರ್ಮ್ ಮಾಡಬೇಕು. ಅಟ್ಲೀಸ್ಟ್ ಅಫರ್ಮ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನಿಮಗೆ ಆ ಒಂದು ಏನು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಲ್ಲ ಅದ್ರ ಬಗ್ಗೆ ಖಂಡಿತ ಅಂತೂ ಯೋಚನೆ ಇರೋದಕ್ಕೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಸೊ ಆ ಯೋಚನೆ ಏನಿರಬೇಕಂದ್ರೆ ನಿಮ್ಮ ಪರವಾಗಿ ಇರಬೇಕು. ಲೈಕ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ, ದುಡ್ಡಿಲ್ಲ, ದುಡ್ಡು ಸಿಗಲ್ಲ, ಆ ಥರ ಥಿಂಕ್ ಮಾಡೋದಲ್ಲ. ನಾನು ಇಲ್ಲಿ ದುಡ್ಡಿಗೆ ಮಾತ್ರ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದನ್ನು ನೀವು ಯಾವುದೇ ಏರಿಯಾಸ್ ಆಫ್ ನಿಮ್ಮ ಲೈಫಿಗೆ ಕೂಡ ಅಪ್ಲೈ ಮಾಡ್ಕೊಬೋದು. ಲೈಕ್ ಆವಾಗಲೇ ಹೇಳ್ದಂಗೆ ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಓಕೆನಾ. ಆ್ಯಂಡ್ ತುಂಬ ಡೌಟು ನಿಮ್ಮೆಲ್ರಿಗೂ ಇರೋದೇನಂತ ಅಂದರೆ, ಸೊ ಇದೆರಡು ತುಂಬ ಇಂಪಾರ್ಟೆಂಟ್. ಓಕೆ, ಮ್ಯಾನಿಫೆಸ್ಟೇಷನಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್. ಓಕೆ, ಇದೆರಡು ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ಲಿ ಬರ್ತೀನಿ ಮೆಂಟಲ್ ಡಯಟ್. ಓಕೆ, ಮೆಂಟಲ್ ಡಯಟ್ ನಾನು ಹೇಳ್ತಾನೆ ಇರ್ತೀನಿ. ಅಂದರೆ ಲೈಕ್ ಒಂದೇ ಥರ ಮೈಂಡ್ಸೆಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ. ಈಗ ಒಂದು ಅಫರ್ಮೇಷನ್ಸ್ ಮಾಡೋದು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನೊಂದು ಥಿಂಕ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಅಂದರೆ ಲೈಕ್ ಈಗ ಒಂದ್ರ ಬಗ್ಗೆ ಒಂದು ಮೈಂಡ್ಸೆಟ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದೇ ಮೈಂಡ್ಸೆಟ್ನ ನೀವು ಕೊನೆ ತನಕನೂ ಅದ್ರ ಮೇಲೆ ಇಟ್ಕೊಂಡಿರಬೇಕು ಅಂತ ಹೇಳ್ತೀನಿ. ಬಟ್ ಈ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಮಾಡೋದ್ರಿಂದ ನೀವು ನ್ಯಾಚುರಲ್ ಆಗಿ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ನ ಮೇಂಟೈನ್ ಮಾಡ್ತಿರ್ತೀರ. ಇವೊಂದು ನಿಮಗೆ ಅನಿಸ್ಬೋದು, ಬಿಕಾಸ್ ಯಾವಾಗ ನಿಮಗೆ ಡಿಸಿಪ್ಲಿನ್ ಅನ್ನೋದಿರುತ್ತೆ, ಲೈಕ್ ಯಾವಾಗ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿರುತ್ತೆ, ಅಲ್ಲಿ ನಿಮಗೆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ವೇವರಿಂಗ್ ಅಂದರೆ ಒಂದು ಸತಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಒಂದು ಸತಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಇದು ಯಾವುದೂ ನೀವು ಮಾಡಲ್ಲ. ಓಕೆ, ಸೊ ನ್ಯಾಚುರಲ್ ಆಗಿ ಅಲ್ಲಿ ಮೆಂಟಲ್ ಡಯಟ್ ಕ್ಯಾರಿ ಆಗುತ್ತೆ. ಬಟ್ ಆದರೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಆಯಿತು, ಡಿಸಿಪ್ಲಿನ್ ಆಯಿತು, ಮೆಂಟಲ್ ಡಯಟ್ ಕೂಡ ಇರಬೇಕು. ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಈಗಷ್ಟೇ ಅದ್ರ ಬಗ್ಗೆ ಅಫರ್ಮ್ ಮಾಡಿದ್ದೀರಾ, ಅದ್ರ ಬಗ್ಗೆ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದನ್ನು ಕ್ಯಾರಿ ಆನ್ ಮಾಡ್ತಾ ಹೋಗಬೇಕು. ಲೈಕ್ ನೆಕ್ಸ್ಟು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗಬೇಕು, ಅದ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ. ಓಕೆ, ಸೊ ಈಗ ಅಫರ್ಮ್ ಮಾಡಿದ್ರಿ, ನನ್ನ ಲೈಫ್ ಸಖತ್ತಾಗಿದೆ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಈಗಿನ ಜಸ್ಟ್ ನಿಮಗೆ ನೀವು ಹೇಳ್ಕೊಂಡ್ರಿ ಪಾಸಿಟಿವ್ ಆಗಿ. ಓಕೆ, ಬಟ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಬಿಟ್ಬಿಟ್ಟು ಲೈಕ್ ಅದಾಗಲ್ಲ ನನ್ನ ಲೈಫಲ್ಲಿ, ನಾನು ಚೆನ್ನಾಗಿಲ್ಲ, ನನ್ನ ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫಲ್ಲಿ ಹಿಂಗಾಗ್ತಿದೆ, ಸೊ ಈ ಥರ ಥಿಂಕ್ ಮಾಡೋದಲ್ಲ. ಈ ಥರ ಥಿಂಕ್ ಮಾಡೋದ್ರಿಂದ ಏನೂ ಚೇಂಜ್ ಆಗಲ್ಲ. ಓಕೆ, ಸೊ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಮೇನ್ ಯಾಕೆ ಅಂತ ಅಂದರೆ, ಲೈಕ್ ಒಂದೇ ಥರ ಥಾಟ್ನ ನೀವು ಯಾವಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಆಗ ಅದು ನಿಮ್ಮ ರಿಯಾಲಿಟಿಯಲ್ಲಿ ಶೋ ಅಪ್ ಆಗುತ್ತೆ. ಓಕೆ, ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮ್ಯಾಟರ್ ಆಗೋದು ದ ಮೋಸ್ಟ್ ಡಾಮಿನೆಂಟ್ ಥಾಟ್ಸ್. ಓಕೆ, ಯಾವುದನ್ನ ಜಾಸ್ತಿ ಥಿಂಕ್ ಮಾಡ್ತೀರಾ ಅಂತ. ಸೊ ನೀವು ವೇವರಿಂಗ್ ಮಾಡ್ತಾ ಇದ್ರು ಕೂಡ, ಲೈಕ್ ಹಂಗೆ ಮಾಡ್ತಾ ಇದ್ರು ಕೂಡ ನೀವು ಯಾವುದನ್ನ ಜಾಸ್ತಿ ಥಿಂಕ್ ಮಾಡ್ತೀರಾ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಯಾಕೆ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ ಅಂತ ಅಂದರೆ ಅದ್ರ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಇರುತ್ತೆ. ಓಕೆ, ನೆಗೆಟಿವ್ ಥಾಟ್ಸ್ ಇರುತ್ತೆ. ಸೊ ನೀವು ಅಫರ್ಮೇಷನ್ಸ್ ಮಾಡ್ತಿರ್ತೀರಾ ಡೈಲಿ ಅಂತ ಅಂದರೆ ಅದ್ರ ಬಗ್ಗೆ ನೀವು ಆ ಥಾಟ್ಸ್ನ ರೆಡ್ಯೂಸ್ ಮಾಡೋಕ್ಕೆ ನೀವು ಅಫರ್ಮೇಷನ್ಸ್ ಮಾಡ್ತಿರ್ತೀರ. ಸೊ ನ್ಯಾಚುರಲಿ ನಿಮಗೆ ನೆಗೆಟಿವ್ ಥಾಟ್ಸೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ. ಆ್ಯಂಡ್ ಲಾಸ್ಟ್ನೇದಾಗಿ, ಸೊ ಇದು 3 ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಇದನ್ನು 3ನ ಫಾಲೋ ಅಪ್ ಮಾಡಿದ್ರೆ, ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ನೀವು ಯಾವ ಟೆಕ್ನಿಕ್ ಬೇಕಿದ್ರೂ ಯೂಸ್ ಮಾಡಿ, ಲೈಕ್
ಅಫರ್ಮೇಷನ್, ಸ್ಕ್ರಿಪ್ಟಿಂಗ್, ವಿಸುವಲೈಸೇಷನ್ ಅಥವಾ ನಿನ್ನ ಯಾವುದಾದ್ರೂ ಮೆಥಡ್ಸ್ನ ಯೂಸ್ ಮಾಡಿ, ಓಕೆನಾ, ನಿಮಗೆ ಗೊತ್ತಿರೋದು. ಬಟ್ ಇದು ತುಂಬ ಇಂಪಾರ್ಟೆಂಟ್, ಲೈಕ್ ಪ್ಲೇಸ್ ಬುಕ್ ಕೂಡ ಆಗಿರ್ಬೋದು. ಸೊ ಈ ಮೆಥಡ್ ಆಗಿರ್ಬೋದು, ಲೈಕ್ ವಿಸ್ಪೋರ್ ಮೆಥಡ್ ಆಗಿರ್ಬೋದು, ಮಿರರ್ ಮೆಥಡ್ ಆಗಿರ್ಬೋದು, ತುಂಬ ಮೆಥಡ್ಸ್ ಇದೆ, ಓಕೆ. ಸೊ ಯಾವ್ದು ಬೇಕಿದ್ರೂ ಯೂಸ್ ಮಾಡಿ, ಬಟ್ ಈ ಒಂದು ಆರ್ಡರಲ್ಲಿ ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಫಸ್ಟು ಅಫರ್ಮ್ ಮಾಡಿ, ದೆನ್ ಅದನ್ನು ರಿಸೀವ್ ಮಾಡಿ, ದೆನ್ ಅದನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾವ್ದ್ರ ಮೇಲೂ ನಮಗೆ ಫಸ್ಟೇದಾಗೆ ನಂಬಿಕೆ ಬರಲ್ಲ, ಮೊದಲೇ ನಂಬಿಕೆ ಬರಲ್ಲ, ಓಕೆ. ಫಸ್ಟು ನೀವೇನು ಮಾಡಬೇಕು, ಅಫರ್ಮ್ ಮಾಡಬೇಕು. ನೆಕ್ಸ್ಟ್ ನೀವು ಅಫರ್ಮ್ ಮಾಡ್ತಿದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಒಂದು ಸ್ಟ್ರಿಕ್ಟ್ ಮೆಂಟಲ್ ಡಯಟಿಂದ ನೀವು ಅಫರ್ಮ್ ಮಾಡ್ತಿದ್ರೆ ಅದು ನಿಮ್ಮ ಕಣ್ಮುಂದೆ ಶೋ ಅಪ್ ಆಗುತ್ತೆ. ದೆನ್ ನಿಮಗೆ ಅನಿಸುತ್ತೆ, ಓಕೆ, ನಾನು ಸುಮ್ಮನೆ ಏನೋ ಇಮ್ಯಾಜಿನೇಷನ್ ಮಾಡ್ಕೊತಿಲ್ಲ, ಇದು ರಿಯಲ್ ಅಂತ. ಸೊ ಆಗ ನಿಮಗೆ ನಂಬಿಕೆ ಬರುತ್ತೆ. ಸೊ ಫಸ್ಟ್ ಔಟ್ಕಮ್ಮೇ ಬಂದುಬಿಟ್ಟು ನಂಬಿಕೆ ಅಲ್ಲ. ಸೊ ನಿಮಗೆ ನಂಬಿಕೆ ಬರ್ತಿಲ್ಲ ಅಂತ ಅಂದರೂ ಅಫರ್ಮ್ ಮಾಡಿ, ಅದು ಫೀಲ್ ಆಗ್ತಿಲ್ಲ ಅಂದರೂ ಅಫರ್ಮ್ ಮಾಡಿ. ಸೊ ಜಸ್ಟ್ ಕಂಟಿನ್ಯೂ, ನಿಮ್ಮ ಅಫರ್ಮೇಷನ್ಸ್ ಏನಿರುತ್ತೆ ಅಥವಾ ಏನು ಮೆಥಡ್ಸ್ ಏನು ಕಂಟಿನ್ಯೂ ಮಾಡ್ತಿರ್ತೀರಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಆ್ಯಂಡ್ ಲಾಸ್ಟ್ನದಾಗಿ ಬಂದುಬಿಟ್ಟು ನಾನು ತುಂಬ ಸರಿ ಹೇಳಿದ್ದೀನಿ, ನೀವು ಪ್ರೆಸೆಂಟಲ್ಲಿ ಕೂಡ ಅಫರ್ಮ್ ಮಾಡ್ಬೋದು, ಪಾಸ್ಟಲ್ಲಿ ಕೂಡ ಅಫರ್ಮ್ ಮಾಡ್ಬೋದು, ಫ್ಯೂಚರಲ್ಲಿ ಕೂಡ ಅಫರ್ಮ್ ಮಾಡ್ಬೋದು. ಪ್ರೆಸೆಂಟ್ ಟೆನ್ಸಲ್ಲೇ ಅಫರ್ಮ್ ಮಾಡಬೇಕು ಅನ್ನೋದು ಯಾವ ರೂಲ್ಸು ಇಲ್ಲ. ಸೊ ನೀವು ಹೆಂಗೆ ಅಫರ್ಮ್ ಮಾಡಿದ್ರು ನಿಮ್ಮ ರಿಯಾಲಿಟಿಯಲ್ಲಿ ಅದು ಹಾಗೇ ಆಗುತ್ತೆ, ಓಕೆ. ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ಮ ಅಜಾಗೃತ ಮನಸ್ಸಿಗೆ ಪಾಸ್ಟ್ ಆಗಲಿ, ಪ್ರೆಸೆಂಟ್ ಆಗಲಿ, ಫ್ಯೂಚರ್ ಆಗಲಿ, ಅದು ಯಾವ್ದ್ರ ನಡುವೆನೂ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಈಗ ಮಾತ್ರ. ಸೊ ನೀವು ಯಾವುದೇ ಥರ ಥಿಂಕ್ ಮಾಡಿದ್ರು ಕೂಡ ಅದು ಏನು ಅಂದ್ಕೊಳುತ್ತೆ, ಓಕೆ ಇದು ಈಗಲೇ ಆಗ್ತಿದೆ ನನ್ನ ರಿಯಾಲಿಟಿಯಲ್ಲಿ ಅಂತ ಅಂದ್ಕೊಳುತ್ತೆ. ಇದನ್ನು ನಾನು ತುಂಬ ಸರಿ ಹೇಳಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಬಿಕಾಸ್ ಇದೇ ಡೌಟ್ಸ್ ಮತ್ತೆ ಮತ್ತೆ ಕೇಳ್ತಿರ್ತೀರ. ಆ್ಯಂಡ್ ಅಫರ್ಮೇಷನ್ಸ್ ಹೇಗೆ ಮಾಡೋದು, ಅಫರ್ಮೇಷನ್ಸ್ ಮಾಡೋಕ್ಕೆ ವೇ ಅಂತಿಲ್ಲ, ಅದೇನು ಮ್ಯಾಜಿಕ್ ವರ್ಡ್ಸ್ ಅಲ್ಲ. ನಿಮಗೆ ನೀವು ಏನು ಮಾತಾಡ್ಕೊತೀರಾ, ನಿಮ್ಮ ಜೊತೆ ನೀವು ಲೈಕ್ ಬೇರೆಯವ್ರ ಜೊತೆ ನೀವು ಹೇಗೆ ಮಾತಾಡ್ತೀರಾ, ಜಸ್ಟ್ ನಿಮ್ಮ ಜೊತೆ ನೀವು ಒಬ್ಬರೇ ಇದ್ದಾಗ ಹೇಗೆ ಯೋಚನೆ ಮಾಡ್ತೀರಾ, ಅದೆಲ್ಲನೂ ಕೂಡ ಅಫರ್ಮೇಷನ್ಸ್. ಜಸ್ಟ್ ಆ ಅಫರ್ಮೇಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಸ್ಪೆಸಿಫಿಕ್ ಆಗಿ ಹೀಗೆ ಅಫರ್ಮ್ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಜಸ್ಟ್ ನೀವೇನು ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ಆ್ಯಂಡ್ ಕನ್ಸಿಸ್ಟೆನ್ಸಿ ಇಲ್ಲದೆ, ಡಿಸಿಪ್ಲಿನ್ ಇಲ್ಲದೆ ನೀವು ಮ್ಯಾನಿಫೆಸ್ಟೇಷನ್ನ ನೋಡೋಕ್ಕಾಗಲ್ಲ. ಬಿಕಾಸ್ ರಿಪಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಯುವರ್ ಬ್ರ್ಯಾಂಡ್. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಲೈಕ್ ರಿಪಿಟೇಷನ್ಸ್ ಎಲ್ಲ 2 ಥರ ಬರುತ್ತೆ. ಒಂದು ಕಂಟಿನ್ಯೂಸ್ ರೋಬೋಟಿಕ್ ಅಫರ್ಮೇಷನ್ಸ್ ಥರ, ಲೈಕ್ ಯಾವಾಗಲೂ ರೋಬೋಟ್ ಥರ ಅಫರ್ಮ್ ಮಾಡ್ತಾ ಇರೋದು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ನಿಮಗೆ ಅದ್ರ ಬಗ್ಗೆ ನೆನಪಾದಾಗ ಅಫರ್ಮ್ ಮಾಡೋದು, ಡೌಟ್ಸ್ ಬಂದಾಗ ಅಫರ್ಮ್ ಮಾಡೋದು, ಕ್ವಶನ್ ಬಂದಾಗ ಅಫರ್ಮ್ ಮಾಡೋದು, ಭಯ ಆದಾಗ, ಅಪೋಸಿಟ್ ಕಾಣಿಸ್ದಾಗ, ಏನು ಕಾಣಿಸ್ತಿದ್ದಾಗ ಈ ಥರ ಎಲ್ಲ ಅಫರ್ಮ್ ಮಾಡೋದು, ಫ್ರೀ ಇದ್ದಾಗ ಅಫರ್ಮ್ ಮಾಡೋದು, ಇದು ಕೂಡ ಒಂಥರ ರಿಪಿಟೇಷನ್ಸ್. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಏನೋ ಶೋ ಅಪ್ ಆಗ್ತಿಲ್ಲ ಅಂದ ತಕ್ಷಣ ಗಿವ್ ಅಪ್ ಆನ್ ಮಾಡೋದಲ್ಲ, ಗಿವ್ ಅಪ್ ಆನ್ ಮಾಡಿ ನಂಗೆ ವರ್ಕ್ ಆಗ್ತಿಲ್ಲ ಇದು ಸುಳ್ಳು ಅಂತ ಹೇಳೋದಲ್ಲ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಕ್ವಶನ್ಸ್ ಕೇಳೋಕ್ಕಿಂತ ಮುಂಚೆ ಬಂದುಬಿಟ್ಟು ವೀಡಿಯೋಸ್ನ ನೋಡಿ. ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಆಮೇಲೆ ಕ್ವಶನ್ಸ್ ಕೇಳಿ, ಓಕೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಗಿದೆ ಅಂತ. ವ್ಯೂ ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನಾನು ಸೆಲ್ಫ್ ಲವ್ ಎಪಿಸೋಡ್ ಮಾಡ್ತಿದ್ದೆ ಅಲ್ಲ, ಸೊ ಅದರಲ್ಲಿ ನೆಕ್ಸ್ಟ್ ನಾನು ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೆಲ್ಫ್ ಲವ್ ಎಪಿಸೋಡಿಂದೊಂದು. ಅದರದ್ದಲ್ಲಿ ಒಂದು ವಿಡಿಯೋ ಆಡ್ ಮಾಡಿದ್ದೆ. ಸೊ ಸೆಲ್ಫ್ ಲವ್ ಎಪಿಸೋಡ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಅದ್ರ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆವಾಗ ನನಗೆ ಕ್ಲಾರಿಟಿ ಸಿಗುತ್ತೆ, ಐಡಿಯಾ ಸಿಗುತ್ತೆ, ಓಕೆ ಇವ್ರಿಗೆ ಈ ಥರ ಡೌಟ್ಸ್ ಇದೆ ಅಂತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಆದರೆ ದಯವಿಟ್ಟು ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.